ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಪಮ್ಮಿ ಮನೆಗೆ ಬಂದಿದ್ದೀನಿ, ಫ್ರೆಂಡ್ ಪ್ರಮೋದ್. ನಾವು ಹೊರಗಡೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲಿ ಹೋಗ್ತೀವಿ ಇವತ್ತು, ಏನು ಸ್ಪೆಷಲ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಆಗಿದ್ರೆ. ಇವತ್ತು ಹನುಮಾನ ಜಯಂತಿ ಆದ ಕಾರಣ ನಾವು ಇವತ್ತು ಬಜರಂಗಿ ಸನ್ನಿಧಿಯಲ್ಲಿದ್ದೇವೆ. ಬಜರಂಗಿ ಆಶೀರ್ವಾದ ಪಡೆದ ಮುಂದೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಇವಾಗ. ದರ್ಶನ ಎಲ್ಲ ಆಯಿತು. ಇವಾಗ ಹನುಮಾನ್ ಜಯಂತಿ ಇರೋದ್ರಿಂದ ಮಂದಿರದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ, ಹೋಮಗಳನ್ನ ಮಾಡಿದ್ದಾರೆ. ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತಿದ್ದೇವೆ ಇವಾಗ. ಪ್ರಸಾದಂ ಅನ್ನಂ ಪರಬ್ರಹ್ಮ. ದರ್ಶನ ಎಲ್ಲ ಆಯಿತು, ಪ್ರಸಾದನ ತೊಗೊಂಡಾಯ್ತು. ಇವಾಗ ಹೊಡ್ತಿದ್ದೇವೆ ಇವಾಗ. ನೈಟ್ ಬೆಂಗಳೂರಲ್ಲಿ ಈ ಥರ ಇರುತ್ತೆ. ಟ್ರಾಫಿಕ್ ತುಂಬಾ ಇದೆ, ಯಾಕಂತಂದರೆ ವೀಕೆಂಡ್ಸ್ ಅಲ್ಲ. ಇವತ್ತು ಹನುಮ ಜಯಂತಿ ಬೇರೆ, ಎಲ್ಲರೂ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಿಮ್ಗೆ ತಿಳಿದಿರೋ ಹಾಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನೋದು ಸಾಮಾನ್ಯವಾಗಿದೆ. ಸಖತ್ತಿದೆ ಟ್ರಾಫಿಕ್ ಇವತ್ತು. ಹೌದಾ? ಓ, ನೀವು ನೋಡ್ತಿದ್ದೀರಿ, ವೀಕೆಂಡಲ್ಲಿ ಇದ್ದಿದ್ದೆ ಇದು. ಬೆಂಗಳೂರಲ್ಲಿ ಕಾಮನ್ ಇದು. ಎಲ್ಲರೂ ಸುತ್ತಕ್ಕೆ ಆಚೆ ಬಂದಿದ್ದಾರೆ ಫ್ಯಾಮಿಲಿ ಜೊತೆ. ಇವಾಗ ನಾವು ಬಂದಿರೋದು ಮಾಲ್ ಆಫ್ ಏಷ್ಯಾಗ, ನಿಯರ್ ಬ್ಯಾಟನ್ಪುರ ಲೊಕೇಶನ್ ಬರುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡೋಕೆ. ನಿಮಗೂ ತೋರಿಸ್ತೀನಿ ಎಷ್ಟು ಕ್ರೇಜ್ ಇದೆ ಜನಕ್ಕೆ ಅಂತ.
ಯಾರ ಕಾರ್ಖಾನ ಯಾರ ಕಾರ್ಖಾನ ಶಿವ ಕಾರ್ಖಾನ ತುಂಬಾ ಜನ ಮಾಲಿಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಒಳಗಡೆ ಬಿಡಕತ್ತಿಲ್ಲ. ಆಲ್ಮೋಸ್ಟ್ ಆಲ್ ಜನ ರಿಟರ್ನ್ ಹೋಗ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದೇ ಮೇನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ನೋಡೋಣ ಇವಾಗ ಏನಾಗತ್ತೆ ಅಂತ. ಆದರೆ ಒಳಗಡೆ ಹೋಗೋದು ಇಲ್ಲ ಅಂತ ಸುಮ್ಮನೆ ಮನೆಗೆ ಹೋಗ್ಬಿಡೋದು. ತುಂಬ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಟಿದ್ದಾರೆ ಮಾಲ್ ಆಫ್ ಏಷ್ಯಾ ಬಗ್ಗೆ. ಎಂದಿನಂತೆ ನಾ ಇವತ್ತಿನ ಲಾಗನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.